ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರಿ. ಇವತ್ತಿನ ರೆಸಿಪಿ ಏನಂದರೆ ಪನ್ನೀರ್ ಬಾಂಬ್ ಯಾವ ಥರ ಮಾಡೋದು ಅಂತ. ನಾನಿಲ್ಲಿ ಅರ್ಧ ಕೆ ಜಿ ಪನ್ನೀರ್ ತಗೊಂಡಿದ್ದೀನಿ ಮತ್ತು ನೂಡಲ್ಸ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಪನ್ನೀರ್ ಬಾಂಬ್ ಮಾಡೋದು ತುಂಬ ಸುಲಭ. ನಾನು ಈ ಥರ ಪನ್ನೀರ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ನೋಡಿ. ಈ ಥರ ಕ್ಯೂಬ್ಸ್ ಥರ ಕಟ್ ಆಗಬೇಕು. ಮತ್ತು ಇಲ್ಲಿ ನೂಡಲ್ಸ್ ಬೇಯಿಸ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಅದು ನೂಡಲ್ಸು ದಪ್ಪ ಇರಬೇಕು. ಈ ಥರ ಒಂದೊಂದೇ ಎಳೆ ಇರಬೇಕು ನೋಡಿ. ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಟೊಮೊಟೊ ಕೆಚಪ್ ಬೇಕಾಗುತ್ತೆ. ಒಂದು 2 ಸ್ಪೂನ್ ಟೊಮೊಟೊ ಕೆಚಪ್ ಬೇಕು. ಹೆಂಗೆ ಮಾಡೋದಂತ ತೋರಿಸ್ತಾಯಿದ್ದೀನಿ ನೋಡಿ. ಟೊಮೊಟೊ ಕೆಚಪ್ 2 ಸ್ಪೂನು, ಟೊಮೊಟೊ ಚಿಲ್ಲಿ ಸಾಸ್ 1 ಸ್ಪೂನು, ಅಚ್ಚ ಖಾರದ ಪುಡಿ 1 ಸ್ಪೂನ್ ಬೇಕಾಗುತ್ತೆ. ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಆ್ಯಡ್ ಮಾಡ್ಕೋಬೋದು. ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆದರೂ ಸಾಕು. ಗರಂ ಮಸಾಲೆ ಏನು ಜಾಸ್ತಿ ಬೇಕಾಗಲ್ಲ. ಮತ್ತು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಮಯೋನೀಸು ಒಂದು 2 ಸ್ಪೂನ್ ಮಯೋನೀಸ್ ಬೇಕಾಗುತ್ತೆ. ಅದು ಪಿಜ್ಜಾ ಮಯೋನೀಸ್ ತಗೊಂಡಿದ್ದೀನಿ. ಪಿಜ್ಜಾ ಸಾಸ್ತು ಮಯೋನೀಸು 1 ಸ್ಪೂನ್ ಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಥರ ಮಾಡಿದರೆ ಮತ್ತು ಇದಕ್ಕೆ ನಿಮಗೆ ರೆಡ್ ಕಲರ್ ಬೇಕು ಅಂದರೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ನಾರ್ಮಲೇ ಸಾಕು ಅಂದರೆ ನಾರ್ಮಲೇ ಇಟ್ಟು. ನಾನು ನಾರ್ಮಲ್ಲೇ ಮಾಡ್ತೀನಿ, ಯಾವುದೇ ಕಲರ್ ಆ್ಯಡ್ ಮಾಡ್ತಾಯಿಲ್ಲ. ನಿಮಗೆ ಕಲರ್ ಬೇಕು ಅಂದರೆ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕ್ಯೂಬ್ಸ್ ಎಲ್ಲನೂ ಆ ಮಸಾಲೆ ಒಳಗೆ ಹಾಕತ್ತಿದ್ದೀನಿ ನೋಡಿ. ಇಷ್ಟು ಸಿಂಪಲ್ಲಾಗಿ ಪನ್ನೀರ್ ಬಾಂಬ್ ಯಾರೂ ಮಾಡಿಲ್ಲ ನೋಡಿ. ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ. ಏಕೆ ಉಪ್ಪು ಹಾಕೊಂಡಿಲ್ಲ, ಸಾಸಲ್ಲಿ ಉಪ್ಪಿರುತ್ತೆ ಅಂತ. ಕೆಚಪ್ಪು, ಟೊಮೊಟೊ ಸಾಸು, ಚಿಲ್ಲಿ ಸಾಸಲ್ಲಿ ಉಪ್ಪಿರುತ್ತೆ ಅಂತ ನೀವು ಉಪ್ಪು ಆ್ಯಡ್ ಮಾಡ್ಕೊಂಡಿಲ್ಲ. ಬೇಕು ಅಂದರೆ ನೀವು ನೋಡಿಬಿಟ್ಟು ಆ್ಯಡ್ ಮಾಡ್ಕೊಂಬಿಡಿ. ಆಮೇಲೆ ಇವನು ಉಪ್ಪೇ ಹಾಕಿಲ್ಲ ಅಂತ ಹೇಳ್ಬಿಡಿ. ಮತ್ತು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಗಂಟೆ ಟೈಮು ಮ್ಯಾಗ್ನೇಟ್ ಹಾಕ್ಬಿಡ್ಬೇಕು. 1 ಗಂಟೆ ಟೈಮ್ ಮುಚ್ಚಿಬಿಟ್ಟು ಇಟ್ಬಿಡಿ. ಫ್ರಿಜ್ಜಲ್ಲಿ ಏನು ಬೇಡ, ಹೊರಗಡೆನೇ ಇಟ್ಬಿಡಿ. ಎಷ್ಟು ಇಲ್ಲಿ ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ನೋಡಿ. ಕಾರ್ನ್ಫ್ಲೋರ್ ಏನಕ್ಕೆ ಅಂತಲೂ ನಾನು ನಿಮಗೆ ಹೇಳ್ತೀನಿ ನೋಡಿ. ಒಂದೊಂದೇ ಕ್ಯೂಬ್ಸ್ ತಗೊಂಡು ಕಾರ್ನ್ಫ್ಲೋರ್ ಒಳಗೆ ಹಿಂಗೆ ಸುತ್ತ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ನೂಡಲ್ಸ್ ತಗೊಳ್ಳಿ. ಒಂದು ನೂಡಲ್ಸ್ ತಗೊಂಡು ಸೇಮ್ ನೂಲುಂಡೆ ಸುತ್ತಿರಲ್ಲ, ಬಾಂಬಲ್ಲಿ ಯಾವ ಥರ ರೋಲಿಂಗ್ ಇರುತ್ತೆ ಆ ಥರ ನೀಟಾಗಿ ಸುತ್ಕೊಳ್ಳಿ. ಎಲ್ಲನೂ ಇದೇ ಥರ ಸುತ್ತಬೇಕಾಗುತ್ತೆ. 1-2 ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಈಗ ಒಂದೊಂದೇ ತಗೊಳ್ಳಿ ಅಥವಾ ಒಂದು 2-3 ಒಂದೊಂದಕ್ಕಿಂತ ಒಂದು 2-3 ಒಂದೇ ಸತಿ ತಗೊಂಡ್ರೆ ನಿಮ್ಗೆ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಇಲ್ಲ ನನಗೆ ಪರ್ಫೆಕ್ಟಾಗಿ ಬಾಂಬ್ ಶೇಪ್ ಬೇಕು ಅಂದರೆ ಈ ಥರ ಒಂದೊಂದೇ ಸುತ್ತಬೇಕಾಗುತ್ತೆ ನೋಡಿ. ಫಸ್ಟಿಗೆ ಈ ಥರ ಹಾಕೊಂಡಿದ್ದೀನಿ ನೋಡಿ. ನೀವು ಕಲರ್ ಹಾಕ್ತಾರೆ ಈ ಥರ ಕಲರ್ ಬರುತ್ತೆ. ನಿಮಗೆ ರೆಡ್ ಕಲರ್ ಏನಾದ್ರು ಬೇಕು ಅಂದರೆ ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ, ಅದು ನಡೀತದೆ. ನೆಕ್ಸ್ಟು ಈ ಥರ ನಿಧಾನಕ್ಕೆ ಬಿಡಿ, ಫಾಸ್ಟಾಗಿ ಬಿಡೋಕ್ಕೋಗ್ಬಿಡಿ. ಯಾಕೆಂದರೆ ಒಂದು 3 ಸೆಕೆಂಡ್ ನೂಡಲ್ಸು ಬೇಯೋ ತನಕ ಹಾಗೆ ಇರಲಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋದು ತರ್ತೀನಿ ನೋಡಿ. ಇವಾಗ 1 ನಿಮಿಷ ಆದಮೇಲೆ ನಿಧಾನಕ್ಕೆ ರೋಲ್ ಮಾಡ್ಕೊಳ್ಳಿ. ಇದೊಂದು ಸತಿ ನಿಧಾನಕ್ಕೆ ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸತಿಯಿಂದ ನೀವು ಹೆಂಗೆ ರೋಲ್ ಮಾಡಿದರೆ ನಡೀತದೆ. ನೋಡಿದ್ದೀರಾ? ಅದು ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು. ಗೋಲ್ಡನ್ ಕಲರ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಯಾವುದಕ್ಕೆ ಬೇಕು ಅಂತ ತೋರಿಸ್ತೀನಿ ನೋಡಿ.
ಮಧ್ಯ ಮಧ್ಯೆ ಈ ಥರ ಸ್ವಲ್ಪ ಕೈ ಆಡಿಸ್ತಿರ್ಬೇಕಾಗುತ್ತೆ. ಜಾಸ್ತಿ ಬೇಡ, ಒಂದು 3-4 ನಿಮಿಷ ಬೆಂದರೂ ಸಾಕಾಗುತ್ತೆ. ಪನ್ನೀರೇನು ಫ್ರೈ ಬೇಕಾಗಿಲ್ಲ, ಎಲ್ಲವೂ ಆಲ್ಮೋಸ್ಟ್ ಬೆಂದಿರುತ್ತೆ. ರೋಸ್ಟೆಡ್ಗೆ ಅಷ್ಟೇ ಬೇಯಬೇಕಾಗಿರೋದು ಇದು. ನೋಡಿ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಆಗಿದೆ. ಈಗ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಎಲ್ಲನೂ ಎತ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಹೊರಗಡೆ ಮಡಗಿದಾಗ ಸ್ವಲ್ಪ ಕಲರ್ ಬರುತ್ತೆ. ನೋಡಿದ್ರೆ ಎಷ್ಟು ಅದ್ಭುತವಾಗೈತೆ ಅಂತ. ನೋಡಿ ನಿಮಗೆ ಪನ್ನೀರ್ ಬಾಂಬು ಎಷ್ಟು ಟಕ್ ಅಂತ ಬರೀ 10 ನಿಮಿಷದೊತ್ತಿಗೆ ನಿಮಗೆ ಪನ್ನೀರ್ ಬಾಂಬ್ ರೆಡಿ ಆಗುತ್ತೆ. ಅದೇ ನಿಮಗೆ ಕಲರ್ ಬೇಕು ಅಂದರೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ನಾನು ನಾರ್ಮಲಾಗಿ ಮಾಡಿದ್ದೀನಿ. ಇದೇ ಥರ ಒಂದು ಸತಿ ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ ಯಾವ ಥರ ಐತೆ ಅಂತ. ಅಥವಾ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನನ್ನ ಚಾನಲ್ಗೆ